ಕೋಲಾರ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದ್ದು ಆತಂಕ ಸೃಷ್ಟಿಸಿತ್ತು. ಬೆಳಿಗ್ಗೆ 6:12ಕ್ಕೆ ಬಾಂಬ್ ಸ್ಫೋಟಿಸುವುದಾಗಿ ಡಿಸಿ ಕಚೇರಿಗೆ 13 ವರ್ಷದ ಬಾಲಕಿ ಮೇಲ್ ಕಳುಹಿಸಿದ್ಲು. ಡಿಸಿ ಕಚೇರಿಯ 5 ಕಡೆ RDXನ ಪ್ಲಾಂಟ್ ಅಳವಡಿಸಿದೆ. ಮಧ್ಯಾಹ್ನ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಉಲ್ಲೇಖಿಸಲಾಗಿತ್ತು. ಚೆನ್ನೈನ ಮೈಲಾಪುರ ಬಾಲಕಿ ಕೋಲಾರ ಡಿಸಿಗೆ ಮೇಲ್ ಕಳುಹಿಸಿದ್ಲು. ಆದರೆ ಮೇಲ್ ವಿಷಯದ ಸ್ಥಳದಲ್ಲಿ ಬಾಂಬ್ ಹಾಗೂ ಮೇಲ್ ಒಳಗೆ ತನಗಾದ ಲೈಂಗಿಕ ಕಿರುಕುಳದ ಬಗ್ಗೆ ತಿಳಿಸಲಾಗಿತ್ತು. ಹೀಗಾಗಿ ತನ್ನ ಮೇಲಾದ ದೌರ್ಜನ್ಯದ ಬಗ್ಗೆ ಹೇಳೋದಕ್ಕೆ ಬಾಂಬ್ ಹೆಸರು ಹಾಕಿರಬೇಕು ಅಂತ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೋಲಾರ SP ನಿಖಿಲ್ ಮಾಹಿತಿ ನೀಡಿದ್ದು FIR ದಾಖಲಿಸಿ ತನಿಖೆಯನ್ನು ಆರಂಭಿಸಿದ್ದೀವಿ ಅಂತ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಅಫಿಷಿಯಲ್ ಇಮೇಲ್ ಐಡಿಗೆ ಒಂದು ಹೋಕ್ಸ್ ಇಮೇಲ್ ಬಂದಿತ್ತು. ಅದರಲ್ಲಿ ಹೆಡ್ಡಿಂಗಲ್ಲಿ ಮಾತ್ರ ಇದರಲ್ಲಿ ಬಾಂಬ್ ಹಾಕ್ತೀವಿ ಅಂತ ಒಂದು ಮೆನ್ಷನ್ ಮಾಡಿದರು. ಆದರೆ ಆ ಕಂಟೆಂಟ್ಸ್ ಆಫ್ ದಿ ಇಮೇಲ್ ಓಪನ್ ಮಾಡಿದಾಗ ಅದು ಬೇರೆ ಒಂದು ಹರಾಸ್ಮೆಂಟ್ ಕಂಪ್ಲೇಂಟ್ ಇತ್ತು. ಅದನ್ನು ಗೊತ್ತಾಗಿದ ತಕ್ಷಣ ನಾವು ಇಲ್ಲಿ ನಮ್ಮ ಕಂಪ್ಲೀಟ್ ಎಮರ್ಜೆನ್ಸಿ ಪ್ರೋಟೋಕಾಲ್ನ ಆ್ಯಕ್ಟಿವೇಟ್ ಮಾಡಿಸಿ ಜೈಲಲ್ಲಿ ಖೈದಿಗೆ ಗಾಂಜಾ ಪೇಸ್ಟ್ ಸರಬರಾಜು ಮಾಡೋದಕ್ಕೆ ಯತ್ನಿಸಿದ ಘಟನೆ ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಕೂಡಲೇ ಎಚ್ಚೆತ್ತ KSISF ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಗಾಂಜಾ ಪೇಸ್ಟ್ ನೀಡೋದನ್ನು ತಡೆದಿದ್ದಾರೆ. ಆಕಾಶ್ ಎಂಬ ಖೈದಿಗೆ ರೂಪಾ ಎಂಬಾಕೆ ಗಾಂಜಾ ಪೇಸ್ಟ್ ಸರಬರಾಜು ಮಾಡೋದಕ್ಕೆ ಯತ್ನಿಸಿದ್ದಾಳೆ. ವಿಸಿಟರ್ ಆಗಿ ಆಕಾಶ್ ನೋಡೋದಕ್ಕೆ ಬಂದಿದ್ದ ರೂಪಾ ತನ್ನ ಜೀನ್ಸ್ ಪ್ಯಾಂಟ್ ಬೆಲ್ಟ್ನಲ್ಲಿ ಅಡಗಿಸಿಕೊಂಡು ಬಂದಿದ್ಲು. ತಪಾಸಣೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಪತ್ತೆ ಹಚ್ಚಿದೆ. 6 ಪ್ಯಾಕೆಟ್ ಗಾಂಜಾ ಪೇಸ್ಟ್ ವಶಕ್ಕೆ ಪಡ್ಕೊಂಡಿದ್ದು ಮಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.